ನಮಸ್ಕಾರ ವೀಕ್ಷಕರೇ, ಮೈಸೂರು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತು ವರಮಹಾಲಕ್ಷ್ಮಿಗೆ ಸ್ಯಾರಿನ ಹೇಗೆ ಉಡ್ಸೋದು ಅಂತ ನಾನು ನಮ್ಮ ಮನೇಲಿ ನಮ್ಮ ಮಹಾಲಕ್ಷ್ಮಿಗೆ ಉಡ್ಸಿರೋ ಥರ ತೋರಿಸ್ತಿದ್ದೀನಿ ನೋಡಿ. ಈಗ ಸೀರೆನೆಲ್ಲ ಆಫ್ ಆ್ಯಂಡ್ ಆಫ್ ಮಾಡ್ಕೋಬೇಕು, ಪೂರ್ತಿ ಆಫ್ ಮಾಡ್ಕೋಬೇಕು. ಸೀರೆನ ಅರ್ಧ ಭಾಗ ಮಾಡ್ಕೋಬೇಕು, 2 ಲೇಯರ್ಸ್ ಬರಬೇಕು ಸೀರೆ ಆ ಥರ ನೋಡಿ. ಈಗ ನಾನು ಒಂದು ಸೈಡ್ ಈ ಥರ ನರ್ಗೆ ತಗೊಂಡು ಈ ಥರ ಸರ್ಗನ್ನ ಪಿನ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಚಿಕ್ಕದಾಗಿ. ಡಬಲ್ ಸೈಡು ಆ ಥರ ಮಾಡ್ಕೋಬೇಕು. ನಾನು 2 ಕಡೆ 2 ತುದಿ, ಸೀರೆ ತುದಿಯ 2 ತುದಿಗೂ ಸಣ್ಣಗೆ ನೆರಿಗೆ ಮಾಡಿ ಪಿನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೋಡಿ. ಮಾಡ್ತಿದ್ದೀನಿ ಈಗ. ತುಂಬ ಸಿಂಪಲ್ಲಾಗಿ ಉಡ್ಸೋದನ್ನು ತೋರಿಸ್ತಿದ್ದೀನಿ. ನಾನು ಸಿಂಪಲ್ಲಾಗೆ ಮಾಡಿರೋದು ಪೂಜೆನ, ಸೊ ಅದನ್ನೇ ತೋರಿಸಿದ್ದೀನಿ. ನೋಡಿ, ಈಗ 2 ಸೈಡು ಪಿನ್ ಮಾಡಿದ್ದೀನಿ ನಾನು. 2 ತುದಿ, ಸೀರೆಯ 2 ತುದಿಗೂ ಪಿನ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಆಫ್ ಮಾಡಿರೋ ಸೀರೆನ ಅರ್ಧ ಭಾಗ ಮಾಡಿರೋ ಸೀರೆಗೆ ನರ್ಗೆ ತಗೋಬೇಕು. 2 ಲೇಯರ್ಸು ಕರೆಕ್ಟಾಗಿ ಬರಬೇಕು ನರ್ಗೆ ಒಂದೇ ಸಮ, ಆಗಲೇ ಚೆನ್ನಾಗಿ ಕಾಣಿಸ್ತದೆ. ನೀಟಾಗಿ ನರ್ಗೆ ಕೂತಿದ್ರೆ ನೋಡಿ. ನಾನು ಈ ಥರ ನರ್ಗೆ ಮಾಡ್ಕೋತಿದ್ದೀನಿ. ಬಟ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇಟ್ಕೊಂಡು ಸ್ವಲ್ಪಕ್ಕೆ ಕ್ಲಿಪ್ ಹಾಕೋಬಿಡಿ. ಜಾಸ್ತಿ ನರ್ಗೆ ಬರುತ್ತಲ್ಲ, ಸೊ ಇಟ್ಕೊಳ್ಳೋಕ್ಕಾಗಲ್ಲ ಕೈಯಲ್ಲಿ. ನಾನು ಹಾಗೆ ಮಾಡ್ಕೊಂಡಿರೋದು. ಒಂದು ಸ್ವಲ್ಪ ಒಂದು 5-6 ನರ್ಗೆ ಆದಮೇಲೆ ಅದಕ್ಕೆ ಬಟ್ಟೆ ಕ್ಲಿಪ್ ಯೂಸ್ ಮಾಡಿದ್ದೀನಿ ನಾನು. ಬಟ್ಟೆ ಕ್ಲಿಪ್ಪಲ್ಲಿ ಸ್ಟಿಕ್ ಮಾಡ್ಕೋತಿದ್ದೀನಿ ಅದನ್ನು. ನಾನು ಅದೇ ಥರ ಕ್ಲಿಪ್ನ 3 ಕಡೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಕೆಳಗಡೆ. ನೀಟಾಗಿ ನೆರಿಗೆ ಬರೋ ಥರ ನೆರಿಗೆ ಕೂರಿಸ್ಕೋಬೇಕು ನಾವು ನೆರಿಗೆ ಎಷ್ಟು ಚೆನ್ನಾಗಿ ಕೂರಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಫೈನಲ್ಲಾಗಿ ನಾನು ಈ ಥರ ಕೂರಿಸಿದ್ದೀನಿ. ಒಂದು ದಾರ ತಗೋಬೇಕು. ಆ ದಾರಕ್ಕೆ ಕೋಲ್ ಸೇರಿಸಿ ನಾವು ಏನು ಯೂಸ್ ಮಾಡ್ತೀವಿ ಕಳಶಕ್ಕೆ, ಬಿಂದಿಗೆನ, ಅದಕ್ಕೆ ಈ ಥರ ಕಟ್ಟಬೇಕು, ಬಿಗ್ಗೆ ಕಟ್ಟಬೇಕು. ನಾನಿನ್ನೂ ನೀರು ತುಂಬಿಸಿಲ್ಲ ಬಿಂದಿಗೆಗೆ, ಬಿಕಾಸ್ ಹಬ್ಬದ ದಿನ ನೀರು ತುಂಬಿಸಿ ಇಡ್ತೀನಿ. ಜಸ್ಟ್ ಈಗ ಅದು ಉಡಿಸಿ ರೆಡಿ ಮಾಡಿ ಇಟ್ಟಿರ್ತೀನಿ ಬಿಂದಿಗೆಗೆ ಸ್ಯಾರಿನ ನೋಡಿ. ಟೈಟಾಗಿ ಕಟ್ತಿದ್ದೀನಿ ಈಗ ನಾನು ಕೋಲ್ನ ನೋಡಿ. ಈಗ 3 ಸ್ಟೆಪ್ನು ಒಂದೇ ಕಡೆ ತಗೋಬೇಕು ನೀಟಾಗಿ, ಹುಷಾರಾಗಿ ತಗೊಂಡು ಇಲ್ಲಿ ಈ ಥರ ಒಂದು ದಾರ ತಗೊಂಡಿದ್ದೀನಿ. ಆ ದಾರದ ಮೇಲೆ ಸೀರೆ ಇಡಬೇಕು. ಇಟ್ಟು ನೋಡಿ, ಜಸ್ಟ್ ಹಂಗೆ ಬೆಂಡ್ ಆಗಬೇಕಷ್ಟೇ ಸೀರೆ ಆಪೋಸಿಟ್ ಸೈಡ್ಗೆ. ಇಷ್ಟೇ.
ಅಪೋಸಿಟ್ ಸೈಡಿಗೆ ಬೆಂಡ್ ಹಾಕಬೇಕು. ಅದನ್ನು ಸೀದಾ ಪಿನ್ಗೆ ಕಟ್ಟಬೇಕು. ಈಗ ನಾನು ಕಟ್ತಿದ್ದೀನಿ. ಫುಲ್ ಟೈಟಾಗಿ ಕಟ್ಟಬೇಕು. ಆಮೇಲೆ ನಾನು ಅದನ್ನು ಟೂಲ್ ಮೇಲಿಟ್ಟು ನೆರಿಗೆ ನೀಟಾಗಿ ಮಾಡ್ಕೊತಿದ್ದೀನಿ. ಈಗ ನೋಡಿ, ಆ ಕಡೆ ಬಂದಿರೋ ಸೆರ್ಗನ್ನ, ಪಿನ್ ಮಾಡಿರೋ ಸೆರ್ಗನ್ನ ಈ ಕಡೆಗೆ ಹಾಕೊಂಡು ಮುಂದಕ್ಕೆ ಹಾಕೋಬೇಕು. ನೋಡಿ, ಆ ಕಡ್ಡಿ ಕಟ್ಟಿರ್ತೀವಲ್ಲ ಅದ್ರ ಮೇಲ್ಗಡೆ ಬರಬೇಕು. ಆ ಕಡ್ಡಿ ಕಾಣಬಾರ್ದು. ಈ ಕಡೆ ಹಾಕಿರೋ ಸೆರ್ಗನ್ನ ಆ ಕಡೆ ತಗೊಂಡು ಸೇಮ್ ಅದೇ ಥರ ಕೂರಿಸಿ ಎರಡೂ ಸೇರಿ ಪಿನ್ನ ಹಾಕಬೇಕು. ಹಿಂದ್ಗಡೆನೂ ಅಷ್ಟೇ, ಎರಡೂ ಸೇರಿ ಒಂದು ಬಟ್ಟೆ ಕ್ಲಿಪ್ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನಾನು ಹಾಗೆ ಹಾಕಿದ್ದು. ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ. ನಾನು ಮಾವಿನ ತೋರಣ ರೆಡಿ ಮಾಡ್ಕೊತಿದ್ದೀನಿ ಹಬ್ಬಕ್ಕೆ. ನೋಡಿ ಸ್ನೇಹಿತರೆ, ನಾನು ಬೆಳಿಗ್ಗೆನೆ ಬೇಗ ಎದ್ದು ಲಕ್ಷ್ಮಿ ಕೂರ್ಸೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನೋಡಿ, ಅಕ್ಕಿ ತಂದು ಮಡಗಿದ್ದೀನಿ. ಅಕ್ಕಿ ಒಂದು ಸೇರು 4 ಸೇರು ಹಿಂದೆ ಹಂಡು ಅಂತಾರೆ, ಅದನ್ನು 4 ಹಾಕಬೇಕು. ಒಂದು ಸೇರು ಅಕ್ಕಿ ಹಾಕಬೇಕು ಲಕ್ಷ್ಮಿ ಕೂರಿಸೋ ತಟ್ಟೆಗೆ. ನಾನು ಮೊದಲೇ ಉಡ್ಸ್ಕೊಂಡಿರೋ ಬಿಂದಿಗೆಗೆ ನೀರು ತುಂಬಿ ತಂದು ಇಡ್ತಿದ್ದೀನಿ ಅಕ್ಕಿ ಮೇಲೆ. ನೆಕ್ಸ್ಟ್ ಫೈನಲಾಗಿ ಆ ಸೀರೆ ಎಲ್ಲ ಸೆಟ್ ಮಾಡ್ಕೊಬಿಡಿ. ನೀವು ಯಾವ ಟೇಬಲ್ ಮೇಲೆ ಕೂರಿಸ್ತೀರಾ ಆ ಟೇಬಲ್ ಮೇಲೆ. ನೋಡಿ ಫೈನಲ್ ಲುಕ್ ನಮ್ಮ ಮಹಾಲಕ್ಷ್ಮಿ, ನಮ್ಮ ಮನೆ ಮಹಾಲಕ್ಷ್ಮಿ. ನೋಡಿ, ನಾನು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀನಿ. ನಾನೀಗ ಟ್ರೆಡಿಷನಲ್ ರೆಡಿಯಾಗಿ ದೀಪ ಹಚ್ತಿದ್ದೀನಿ. ನೀವು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಮಾಡಿದ್ರೆ ದೇವಿ ಪೂಜೆನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಬಿಕಾಸ್ ಆವಾಗಲೇ ದೇವತೆಗಳು ಸಂಚಾರ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ದೇವಿಗೆ ಆಗ ತುಂಬ ಇಷ್ಟ ಆಗುತ್ತೆ. ಮತ್ತು ನಾವು ತುಂಬ ಅರ್ಶಿನ ಕುಂಕುಮ ಹಾಕ್ಕೊಂಡು ಹೂವು ಬಳೆ ಹಾಕಿ ದೇವ್ರಿಗೆ ಪೂಜೆ ಮಾಡಬೇಕು. ಆಗ ದೇವರು ನೀವು ಇದೇ ಥರ ಸುಮಂಗಲಿಯಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ. ನಾವು ಯಾವ ರೀತಿಯಲ್ಲಿ ಇರ್ತೀವಿ ಆ ರೀತಿಲಿ. ಮತ್ತು ದೇವಿಗೆ ಪೂಜೆ ಮಾಡಬೇಕಿದ್ರೆ ಏನಾದರೂ ಒಂದು ಸಿಹಿ ತಿನಿಸು ಮಡಗಬೇಕು. ನಾನು ಸಜ್ಜಿಗೆ ಮಾಡಿ ಇಟ್ಟಿದ್ದೀನಿ ಪ್ರಸಾದಕ್ಕೆ ಅಂತ. ನೀವು ಬೇಕಿದ್ರೆ ಅವಲಕ್ಕಿದು ಸ್ವೀಟ್ ಮಾಡ್ಬೋದು, ಇಲ್ಲ ಪುಳಿಯೋಗರೆನೂ ಮಾಡ್ತಾರೆ. ಬಟ್ ಪುಳಿಯೋಗರೆ ಮಾಡಬಾರ್ದು ದೇವ್ರಿಗೆ, ಬಿಕಾಸ್ ಖಾರ ಮಾಡಬಾರ್ದು, ಯಾವಾಗಲೂ ಸ್ವೀಟ್ ಮಾಡಬೇಕು ದೇವ್ರಿಗೆ. ಮತ್ತು ಈ ಪೂಜೆನ ದಂಪತಿ ಸೇರಿ ಮಾಡಿದ್ರೆ ತುಂಬ ಒಳ್ಳೆಯದು. ದಂಪತಿಗಳು ಕೂತ್ಕೊಂಡು ಮಾಡಿದ್ರೆ ಲಕ್ಷ್ಮೀ ಸಹಸ್ರನಾಮ ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು.
ಮತ್ತು ಅಕ್ಷತೆ ರೆಡಿ ಮಾಡ್ಕೊಂಡಿರಬೇಕು. ಪೂಜೆ ಮಾಡಬೇಕಿದ್ರೆ ಅಕ್ಷತೆಗೆ ಸ್ವಲ್ಪ ಹೂವು ಹಾಕ್ಕೊಂಡು ನಿಮ್ಮದು ಏನು ಆಸೆ ಇದೆ ಅದನ್ನು ಬೇಡ್ಕೊಂಡು ಭಕ್ತಿಯಿಂದ ದೇವಿ ಮೇಲೆ ಹಾಕಿದ್ರೆ ದೇವಿ ಖಂಡಿತವಾಗಿ ಒಳ್ಳೇದು ಮಾಡ್ತಾಳೆ. ಅವಳ ಆಶೀರ್ವಾದ ಪಡ್ಕೊಳ್ಳಿ. ನಾನು ಇಲ್ಲಿ 108 ಅಷ್ಟೋತ್ತರಗಳನ್ನು ನನ್ನ ಬುಕ್ಕಲ್ಲಿ ಬರೆದು ಇಟ್ಕೊಂಡಿದ್ದೆ. ಅದನ್ನು ಒಂದು ವಿಳ್ಯದೆಲೆಗೆ ಮತ್ತು ಒಂದು ಬಟ್ಲು ಕುಂಕುಮ ಇಟ್ಕೊಂಡು ಅಷ್ಟೋತ್ತರ ಹೇಳ್ಕೊಂಡು ಆಗ್ತಿದ್ದೆ ಅರ್ಚನೆ ಮಾಡೋ ಥರ. ದೇವಿಗೆ ಬೆಳ್ಳಿ ಮುಖವಾಡ ಹಾಕಿ ಪೂಜೆ ಮಾಡೋರು ಮಾಡ್ತಾರೆ. ಬಟ್ ನಾನು ತೆಂಗಿನಕಾಯಿಗೆ ಓಲೆ ಸರ ಎಲ್ಲ ಹಾಕಿ ಮಾಡಿದ್ದೀನಿ. ನಮ್ಮ ಕೈಲಿ ಹೇಗಾಗುತ್ತೆ ಹಾಗೆ ದೇವಿ ಪೂಜೆ ಮಾಡಿದ್ರೆ ಅವಳಿಗೆ ಅದರಲ್ಲೇ ಖುಷಿ ಸಿಗುತ್ತೆ. ಬೆಳಿಗ್ಗೆ ನಮ್ಮ ಮನೆಯವರು ಎದ್ದಿರಲಿಲ್ಲ. ಸೊ ಬೆಳಗ್ಗೆ ಪೂಜೆಗೆ ಆಬ್ಸೆಂಟ್, ಸಾಯಂಕಾಲ ಪೂಜೆಗೆ ಪ್ರೆಸೆಂಟ್. ಸಾಯಂಕಾಲ ಪೂಜೆ ಮಾಡೋ ಟೈಮ್ಗೆ ಬಂದರು. ಒಟ್ಟಿಗೆ ಸೇರಿ ಪೂಜೆ ಮಾಡಿದ್ದೀವಿ. ನೆಕ್ಸ್ಟು ನಾನು ಸಾಯಂಕಾಲ ಮುತ್ತೈದೆಯರು ಕೊಡೋಕ್ಕೆ ಅರಿಶಿನ ಕುಂಕುಮ ರೆಡಿ ಮಾಡಿದ್ದೀನಿ. ಮತ್ತು ಮುತ್ತೈದೆಯರ್ಗೆ ಅರಿಶಿನ ಕುಂಕುಮ ಕೊಡಬೇಕಿದ್ರೆ ಯಾವಾಗಲೂ 2 ಬಾಳೆಹಣ್ಣು ಕೊಡಬೇಕು. ಯಾಕೆಂದರೆ ಶಿವ ಪಾರ್ವತಿ ಅಂತ ಅರ್ಥ. ಅದರ ಅರ್ಥ ನಾವು ಒಂದು ಯಾವಾಗಲೂ ಕೊಡಬಾರ್ದು. ಧನ್ಯವಾದಗಳು ಫ್ರೆಂಡ್ಸ್.